ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಹೊರಡಿಸಿದ 10ನೇ ತರಗತಿಯ ತೃತೀಯ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ಪತ್ರಿಕೆಯಲ್ಲಿ 40 ಪ್ರಶ್ನೆಗಳಿರುತ್ತೆ. 40 ಪ್ರಶ್ನೆಗಳಿಗೆ 40 ಅಂಕಗಳು ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಯನ್ನು ನೀವು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರವನ್ನು OMR ಶೀಟಲ್ಲಿ ನೀವು ಅದನ್ನು ಒಂದು ಶೇಡ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ನಾವು 81ನೇ ಪ್ರಶ್ನೆಗೆ ಹೋದಾಗ ಅಲ್ಲಿ ಮಿನಿ ಪೊಲೀಸ್ ನಗರದ ಟ್ರಾಫಿಕ್ ಪೊಲೀಸ್ನ ಮನೆಗೆ ಲೇಖಕರಿದ್ದ ಸ್ಥಳದಿಂದ ಇರುವ ದೂರ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ A 8 ಮೈಲಿ, B 5 ಮೈಲಿ, C 7 ಮೈಲಿ, D 10 ಮೈಲಿ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ C 7 ಮೈಲಿ ಅಂತ ನೀವು ಅದನ್ನು ಗುರುತಿಸಬೇಕು. ಹಾಗೆ 82ನೇ ಪ್ರಶ್ನೆ, ಗೋರು ರಾಮಸ್ವಾಮಿ ಅಯ್ಯಂಗಾರರು ಅಮೆರಿಕದ ಮಿನಿ ಪೊಲೀಸ್ ನಗರಕ್ಕೆ ಹೋಗಲು ಕಾರಣ. A ಸಂಬಂಧಿಕರನ್ನು ಭೇಟಿಯಾಗಲು, B ಕಚೇರಿ ದಾಖಲೆ ಪರೀಕ್ಷಿಸಲು, C ಮಿತ್ರರನ್ನು ನೋಡಲು, D ವೈಯಕ್ತಿಕ ಕೆಲಸ ಇರುವುದರಿಂದ ಅಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ C ಮಿತ್ರರನ್ನ ನೋಡಲು ಅಂತ ನೀವು ಗುರುತಿಸಬೇಕಾಗುತ್ತೆ. 83ನೇ ಪ್ರಶ್ನೆಗೆ ನಾವು ನೋಡಿದಾಗ ಮಿನಿ ಪೊಲೀಸ್ ನಗರದ ಲಾಕಪ್ ಅನ್ನು ಸಾರಣೆ ಮಾಡಲು ಬಳಸುತ್ತಿದ್ದ ವಸ್ತು ಯಾವುದು ಅಂತ ಕೇಳಿದ್ದಾರೆ. A ನೀರು, B ಕ್ರಿಮಿನಾಶಕ, C ಸಾಬೂನು, D ಬೇವಿನ ಎಲೆ. ಸರಿಯಾದ ಉತ್ತರ ಯಾವುದಂದ್ರೆ B ಕ್ರಿಮಿನಾಶಕ. 84ನೇ ಪ್ರಶ್ನೆ, ಗಾಂಧೀಜಿಯವರು ಕರ್ನಾಟಕ ಪ್ರವಾಸ ಕೈಗೊಂಡ ವರ್ಷ ಯಾವುದು ಅಂತ ಕೇಳಿದ್ದಾರೆ. A 1933, B 1949, C 1940, D 1934. ಅಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ 1933 ಸರಿಯಾದ ಉತ್ತರ. 85ನೇ ಪ್ರಶ್ನೆ, ಗೌರಮ್ಮನವರು ಹದಿಹರೆಯದ ದಿನಗಳನ್ನು ಕಳೆದಿದ್ದು A ನಂಜನಗೂಡಿನಲ್ಲಿ, B ಮಡಿಕೇರಿಯ ಸುಂದರ ವಾತಾವರಣದಲ್ಲಿ, C ಬೆಂಗಳೂರಿನಲ್ಲಿ, D ಬಯಲು ಸೀಮೆಯ ಬಿಸಿಲು ಬೇಗೆಯಲ್ಲಿ ಅಂತ. ಇಲ್ಲಿ ಸರಿಯಾದ ಉತ್ತರ ಯಾವುದು? B ಮಡಿಕೇರಿಯ ಸುಂದರ ವಾತಾವರಣದಲ್ಲಿ. 86ನೇ ಪ್ರಶ್ನೆ, ಕೊಡಗಿನ ಗೌರಮ್ಮನವರ ತಂದೆ A NS ರಾಮಯ್ಯ, B BT ಗೋಪಾಲಕೃಷ್ಣಯ್ಯ, C ಮಂಜುನಾಥಯ್ಯ, D M ಪ್ರಭಾಕರಯ್ಯ ಅಂತ ಇದೆ. ನೋಡಿ, ಅಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ A NS ರಾಮಯ್ಯ ಸರಿಯಾದ ಉತ್ತರ. 87ನೇ ಪ್ರಶ್ನೆ, ಗುರು ಪಂಥವೆಂದರೆ ಗುರುಗಳಲ್ಲಿ ಭಕ್ತಿಭಾವವನ್ನು ತೋರಿ ನಡೆಯುವುದೇ ಇರುವುದು, B ಗುರುಗಳಲ್ಲಿ ಭಕ್ತಿ ಭಾವವನ್ನು ಹೊಂದದೆ ಮುಕ್ತಿ ಪಡೆಯುವುದು, C ಗುರುಗಳು ಹೇಳಿದ್ದನ್ನು ಅಪಹಾಸ್ಯ ಮಾಡುವುದು, D ಗುರುಗಳಲ್ಲಿ ಭಕ್ತಿ ಭಾವವನ್ನು ತೋರಿ ನಡೆಯುವುದು. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ D ಗುರುಗಳಲ್ಲಿ ಭಕ್ತಿ ಭಾವವನ್ನು ತೋರಿ ನಡೆಯುವುದು. 88ನೇ ಪ್ರಶ್ನೆ, ಮರಣಕ್ಕೆ ಮುಂಚೆ ಶರೀಫರು ಸ್ಮರಿಸಿದ್ದು A ತಂದೆ ಹಜರತ್ ಇಮಾಮ್ ಸಾಹೇಬರನ್ನು, B ಗುರು ಗೋವಿಂದರನ್ನು ಮತ್ತು ಹಿರಿಯರನ್ನು, C ತಾಯಿ ಹಾಜು ಮಾಮರವರನ್ನು ಮತ್ತು ಹೆಂಡತಿಯನ್ನು, D ಖಾದರ್ ಶಾ ವಲಿಯವರನ್ನ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ B ಗುರು ಗೋವಿಂದರನ್ನು ಮತ್ತು ಹಿರಿಯರನ್ನು ಅಂತ ನೀವು ಅದನ್ನು ಗುರುತಿಸಬೇಕಾಗತ್ತೆ. 89ನೇ ಪ್ರಶ್ನೆ, ರಾಮಸಿಂಗನ ತಾಯಿಯ ಹೆಸರು. ನೋಡಿ, A ಜೀಜಾಬಾಯಿ, B ತುಳಜಾಬಾಯಿ, C ಗಂಗೂಬಾಯಿ, D ಸಕ್ಕುಬಾಯಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ B ತುಳಜಾಬಾಯಿ. 90ನೇ ಪ್ರಶ್ನೆ ಯಾವುದು ಅಂತ ನಾವು ನೋಡಿದಾಗ ನೋಡಿ, DSP ಅವರ ಕುಲಕರ್ಣಿಯವರನ್ನು ಕರ್ತವ್ಯದ ಮೇಲೆ ಹೋಗಲು ಆದೇಶಿಸಲು ಕಾರಣ. A ಮೋಹನಪುರದಲ್ಲಿ ಚಲೆಜಾವ್ ಚಳುವಳಿಯ ಕಾವು ಕೇರಿ ಅಲ್ಲಿನ ಪರಿಸ್ಥಿತಿ ನಿಯಂತ್ರಿಸಲು, B ಮೋಹನಪುರದಲ್ಲಿ ಚಲೆಜಾವ್ ಚಳುವಳಿ ಪಾಲ್ಗೊಂಡು ಜನರಿಗೆ ಸುದ್ದಿ ತಿಳಿಸಲು, C ಮೋಹನಪುರದಲ್ಲಿರುವ ಬ್ರಿಟಿಷರನ್ನ ತೊಲಗಿಸಲು, D
ಡಿ ಮೋಹನಪುರದ ಜನರನ್ನ ಚಲೆಜಾವ್ ಚಳಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಲು. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೀವು ಹೇಳಿದ್ರೆ ಎ ಮೋಹನಪುರದಲ್ಲಿ ಚಳುವಳಿಯ ಕಾವು ಉಕ್ಕೇರಿ ಅಲ್ಲಿನ ಪರಿಸ್ಥಿತಿ ನಿಯಂತ್ರಿಸಲು. 91ನೇ ಪ್ರಶ್ನೆ ಯಾವುದಂದ್ರೆ ಪ್ರೊಫೆಸರ್ SR ರೋಹಿಡೇಕರ್ ಅವರ ಕಾವ್ಯನಾಮ ಯಾವುದು ಅಂತ ಕೇಳಿದರಲ್ಲಿ ಎ CPK, ಬಿ ಶ್ಯಾಮ್ ರೋಹಿಡೆ, ಸಿ ಬೀಚಿ, ಡಿ ಪೂತಿನ. ಸರಿಯಾದ ಉತ್ತರ ಬಿ ಆದರೆ ಶ್ಯಾಮ್ ರೋಹಿಡೆ ಅಂತ ನೀವು ಗುರುತಿಸಬೇಕು. 92ನೇ ಪ್ರಶ್ನೆ ಈ ದೇಸಾಯಿ ಈಶಪ್ರಭು ಕಿಡಿಕಿಡಿಯಾಗಲು ಕಾರಣ ಶಿವಾಜಿಯ ಸೈನಿಕರು ಪರಾಕ್ರಮವನ್ನು ಕಂಡು, ಬಿ ಶಿವಾಜಿಯ ಸೈನಿಕರು ದಂಡೆತ್ತಿ ಬರುತ್ತಾರೆ ಸುದ್ದಿಯನ್ನು ಕೇಳಿ, ಸಿ ಶಿವಾಜಿಯ ಸೈನಿಕರು ಸುತ್ತಮುತ್ತಲಿನ ಹಳ್ಳಿಗರ ಹಸು ಎಮ್ಮೆ ಅಪಹರಿಸಿ ಕಿರುಕುಳ ಕೊಡುವುದನ್ನು ಕೇಳಿ, ಡಿ ಶಿವಾಜಿಯ ಸೈನಿಕರು ಸುತ್ತಮುತ್ತಲಿನ ಊರಿನ ಜನರನ್ನ ಅಪಹರಿಸಿದ್ದಾರೆ ಎಂದು ಸುದ್ದಿಯನ್ನು ತಿಳಿದು. ಸರಿಯಾದ ಉತ್ತರ ಯಾವುದೆಂದರೆ ಬಿ ಶಿವಾಜಿಯ ಸೈನಿಕರು ದಂಡೆತ್ತಿ ಬರುತ್ತಾರೆಂದು ಸುದ್ದಿಯನ್ನು ಕೇಳಿ. ಹಾಗೆ 93ನೇ ಪ್ರಶ್ನೆ ಛತ್ರಪತಿ ಶಿವಾಜಿಯನ್ನ ಸೋಲಿಸಿದ ಬೆಳವಡಿಯ ರಾಣಿ ಹೆಸರು ಕೆಳದಿ ಚೆನ್ನಮ್ಮ, ಬಿ ಮಲ್ಲಮ್ಮಾಜಿ, ಸಿ ಕಿತ್ತೂರು ಚೆನ್ನಮ್ಮ, ಡಿ ಅಬ್ಬಕ್ಕ ದೇವಿ. ಇಲ್ಲಿ ಸರಿಯಾದ ಉತ್ತರ ಯಾವುದರೆ ಮಲ್ಲಮ್ಮಾಜ್ ಅಂತ ನೀವು ಗುರುತಿಸಬೇಕು. 94ನೇ ಪ್ರಶ್ನೆಗೆ ನಾವು ಹೋದಾಗ ನೋಡಿ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರ ಜೀವನಾಧಾರೆ ಕೃತಿಯಿಂದ ಆಯ್ಕೆ ಮಾಡಲಾದ ಗದ್ಯ ಭಾಗ ಯಾವುದು ಅಂತ ಎ ಧ್ವಜರಕ್ಷಣೆ, ಬಿ ಕೊಡಗಿನ ಗೌರಮ್ಮ, ಸಿ ಕರ್ನಾಟಕ ವೀರವನಿತೆಯರು, ಡಿ ಲಾಕಪಿನಲ್ಲಿ ಒಂದು ರಾತ್ರಿ ಅಂತ ಕೇಳಿದರಲ್ಲಿ ಅಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಕರ್ನಾಟಕದ ವೀರ ವನಿತೆಯರು. ಹಾಗೆ 95ನೇ ಪ್ರಶ್ನೆ ಕ್ರಾಂತಿಕಾರರು ಕಟ್ಟಬೇಕೆಂದಿರುವ ನಾಡು ಎ ಜಾತಿ ಭೀತಿ ಇರುವ ನಾಡು, ಬಿ ಗೋಳಿಲ್ಲದ ಗುಂಡಿಲ್ಲದ ನಾಡು, ಸಿ ಜಾತಿ ಭೀತಿ ಇಲ್ಲದ ನಾಡು, ಡಿ ಗೋಳು ಗುಂಡು ಇರುವ ನಾಡು. ಅಲ್ಲಿ ಸರಿಯಾದ ಉತ್ತರ ಸಿ ಜಾತಿ ಭೀತಿ ಇಲ್ಲದ ನಾಡು. ಹಾಗೆ 96ನೇ ಪ್ರಶ್ನೆ ಏನಂದ್ರೆ ನೋಡಿ ಇಲ್ಲಿ ಕ್ರಾಂತಿಕಾರಿಗಳ ಕಾಲುಗಳು ರಕ್ತವಾಗಲು ಕಾರಣ ಎ ಕ್ರಾಂತಿ ಕೆಂಡದ ಕುಂಡವನ್ನು ಹೊತ್ತು ಮುಳ್ಳು ತುಳಿಯುವುದರಿಂದ, ಬಿ ಕ್ರಾಂತಿಕಾರಿಗಳು ಬಂದೂಕಿಂದ ಹೊಡೆದಿರುವುದರಿಂದ, ಸಿ ಕ್ರಾಂತಿ ಕೆಂಡದ ಕುಂಡ ಹೊತ್ತು ಮುಳ್ಳನ್ನು ತುಳಿಯದೇ ಇರುವುದರಿಂದ, ಡಿ ಕ್ರಾಂತಿಕಾರಿಗಳ ಕಾಲುಗಳಿಗೆ ಮೊದಲೇ ಏಟು ಬಿದ್ದಿರುವುದರಿಂದ. ಅಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಕ್ರಾಂತಿ ಕೆಂಡದ ಕುಂಡ ಹೊತ್ತು ಮುಳ್ಳನ್ನು ತುಳಿಯದೆ ಇರುವುದರಿಂದ. ಹಾಗೆ 97ನೇ ಪ್ರಶ್ನೆ ಯಾವುದಂದ್ರೆ ನೋಡಿ ಕರ್ನಾಟಕದ ವಂಗ ಆಂಧ್ರ ಅಂತ ಕೇಳಿದರಲ್ಲಿ ಒಂದು ಬೆಳಕ ಸತ್ವ ಒಂದೇ, ಬಿ ತಾಯ ಬಸಿರು ಒಂದೇ, ಸಿ ಹರಿದು ನೆತ್ತರೊಂದೇ, ಡಿ ಭಾರತೀಯರೊಂದೇ. ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ನಾವಿಲ್ಲಿ ಡಿ ಭಾರತೀಯರೊಂದೇ. ಹಾಗೆ ನಿತ್ಯೋತ್ಸವ ಕವಿತೆಯ ಕವಿ ಎಂದೇ ಪ್ರಸಿದ್ಧರಾಗಿರುವ ಕವಿ ಯಾರು? ಇದು ನಿಮ್ಗೆ ಗೊತ್ತು, ಯಾಕೆಂದರೆ ಪ್ರೊಫೆಸರ್ KS ನಿಸಾರ್ ಅಹಮದ್. ಹಾಗೆ 99ನೇ ಪ್ರಶ್ನೆ ಶಿಲುಬೆ ಈ ಧರ್ಮದ ಸಂಕೇತವಾಗಿದೆ ಎ ಹಿಂದೂ, ಬಿ ಮುಸಲ್ಮಾನ, ಸಿ ಕ್ರೈಸ್ತ, ಡಿ ಬೌದ್ಧ. 99ನೇ ಪ್ರಶ್ನೆ ನಾವು ಇದರ ಸರಿಯಾದ ಉತ್ತರ ಯಾವುದಂದ್ರೆ ಕ್ರೈಸ್ತ ಸರಿಯಾದ ಉತ್ತರ. ಇಂದು 100ರ ಪ್ರಶ್ನೆ ನಾವು ನೋಡಿದಾಗ ಬಸವಣ್ಣನವರ ಅನಿಸಿಕೆಯಂತೆ ಆತ್ಮ ಶುದ್ಧಿಗೆ ಬೇಕಾಗಿರುವುದು ಎ ಸುಳ್ಳು ಹೇಳುವುದು, ಬಿ ಕಳ್ಳತನ ಮಾಡುವುದು, ಸಿ ಇತರರನ್ನು ನಿಂದಿಸುವುದು, ಡಿ ಶುದ್ಧ ನಡವಳಿಕೆ ಹೊಂದಿರುವುದು. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಡಿ ಶುದ್ಧ ನಡವಳಿಕೆ ಹೊಂದಿರುವುದು. ಹಾಗೆ 101ರ ಪ್ರಶ್ನೆ ನೋಡಿ ಬಸವಣ್ಣನವರು ಹೇಳಿರುವಂತೆ ಅನಾಚಾರವೆಂದರೆ ಎ ಸತ್ಯ, ಬಿ ಸುಳ್ಳು, ಸಿ ನರಕ, ಡಿ ಸಿಟ್ಟು. ಸರಿಯಾದ ಉತ್ತರ ಇಲ್ಲಿ ಸಿ ಯಾವುದು ನರಕ. ಹಾಗೆ 102ರ ಪ್ರಶ್ನೆ ಪುರಂದರದಾಸರ ಗುರುಗಳು ಎ ಕನಕದಾಸರು, ಬಿ ಜಗನ್ನಾಥದಾಸರು, ಸಿ ವ್ಯಾಸರಾಯರು, ಡಿ ತ್ಯಾಗರಾಜರು. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಯಾರಂದ್ರೆ ವ್ಯಾಸರಾಯರು ಸರಿಯಾದ ಉತ್ತರವಾಗಿದೆ. ಹಾಗೆ 102ರ ಪ್ರಶ್ನೆಗೆ ಆಯಿತು. ಓಕೆ, 103ರ ಪ್ರಶ್ನೆ ಡಾಂಬಿಕ ಭಕ್ತನು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವನ್ನು
ಉಂಟು ಮಾಡಲು ಮನದೊಳಗೆ ಈ ಗುಣವನ್ನು ತುಂಬಿಟ್ಟುಕೊಂಡಿದ್ದನು. ಇಲ್ಲಿ ನೋಡಿ, ಮದ, ಮತ್ಸರ, ಕ್ರೋಧ, ಬಿ ಸತ್ಯ ಅಹಿಂಸೆ, ಸಿ ತ್ಯಾಗ ಬಲಿದಾನ, ಡಿ ಭಕ್ತಿ ವೈರಾಗ್ಯ. ಇಲ್ಲಿ ಸರಿಯಾದ ಉತ್ತರ ಎ ಯಾವುದು? ಮದ, ಮತ್ಸರ, ಕ್ರೋಧ ಸರಿಯಾದ ಉತ್ತರ. ಹಾಗೆ ಜನಪದ ಗೀತೆಯಲ್ಲಿ ವ್ಯಕ್ತವಾಗಿರುವ ಸದಾಶಯ ಯಾವುದು? ಇದು ನಿಮ್ಗೆ ಗೊತ್ತು. ಜನಸಾಮಾನ್ಯರ ಜೀವನದಲ್ಲಿ ಸೂಕ್ಷ್ಮ ಸಮಸ್ಯೆಗಳ ಎಳೆಗಳನ್ನು ತಿಳಿಸುವುದು, ಸಮೃದ್ಧವಾಗಿ ಮಳೆ ಬೆಳೆಯಾಗಿ ಎಲ್ಲರೂ ಸುಖವಾಗಿರಲಿ ಎನ್ನುವುದು. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಸರಿಯಾದ ಉತ್ತರ. ಹಾಗೆ 105ರ ಪ್ರಶ್ನೆ, ಮಳೆರಾಯನಲ್ಲಿ ರೈತನು ಮಳೆ ಸುರಿಸು ಎಂದು ಹೇಳಲು ಕಾರಣ. ಒಂದು ನೋಡಿ, ಮಕ್ಕಳಿಗೆ ಆಟವಾಡಲು ನೀರಿಲ್ಲವೆಂದು, ಬಿ ಕಾರ್ಖಾನೆಗಳಿಗೆ ನೀರಿನ ಪೂರೈಕೆ ಕಡಿಮೆ ಇರುವುದರಿಂದ, ಸಿ ಭೂಮಿ ಬಾಡಿ ಹೋಗಿ ಭೂಮಿಯ ಮೇಲಿರುವ ದನಕರುಗಳೆಲ್ಲ ಸೊರಗಿರುವುದರಿಂದ, ಡಿ ಸಮುದ್ರದ ನೀರೆಲ್ಲ ವಾವಿಯಾಗಿ ಹೋಗಿ ನೀರಿನ ಮಟ್ಟ ಕಡಿಮೆಯಾಗಿರುವುದರಿಂದ. ಇಲ್ಲಿ ಸರಿಯಾದ ಉತ್ತರ ಸಿ ಅಂತ ನೀವು ಗುರುತಿಸಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ 106ನೇ ಪ್ರಶ್ನೆ, ಕನ್ನಡ ನಾಡಿನ ಅಜ್ಞಾತ ಕವಿಗಳ ರಚಿಸಿದ ಪದ್ಯಗಳನ್ನು ಈ ರೀತಿ ಕರೆಯುತ್ತಾರೆ. ಎ ಭಾವಗೀತೆಗಳು, ಬಿ ಪರಿಸರ ಗೀತೆಗಳು, ಸಿ ಜನಪದ ಗೀತೆಗಳು, ಡಿ ಚಿತ್ರಗೀತೆಗಳು. ಇಲ್ಲಿ ಯಾವುದು ಅಂದರೆ ಸರಿಯಾದ ಉತ್ತರ ಜನಪದ ಗೀತೆಗಳು. 107ನೇ ಪ್ರಶ್ನೆ ನೋಡಿ, ಸತೀಶ್ ಕುಲಕರ್ಣಿ ಅವರು ಕಟ್ಟ ಬಯಸಿರುವ ಮನುಕುಲ ಯಾವುದು? ಒಂದು ಗೋಳು ಗುಂಡ ಇಲ್ಲದ ಮನುಕುಲ, ಬಿ ಜಾತಿ ಭೀತಿ ಇಲ್ಲದ ಮನುಕುಲ, ಸಿ ಕುಲವೆನ್ನುವ ಮನುಕುಲ, ಡಿ ಕುಲವೆನ್ನದ ಮನುಕುಲ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೀವು ಗುರುತಿಸಬೇಕು. ಡಿ ಕುಲವೆನ್ನದ ಮನುಕುಲ. ಹಾಗೆ ಪುರಂದರದಾಸರ ಡಾಂಬಿಕ ಭಕ್ತಿಯನ್ನು ಹೋಲಿಸಿರುವುದು ಭಿಕ್ಷುಕನಿಗೆ, ವೈರಾಗ್ಯಶಾಲಿಗೆ, ಚಿತ್ರನಟನಿಗೆ, ನಾಟಕ ಸ್ತ್ರೀಯರಿಗೆ. ಸರಿಯಾದ ಉತ್ತರ ಡಿ ಯಾವುದಂದ್ರೆ ಚಿತ್ರ ನಟನಿಗೆ ಹೋಲಿಕೆ ಮಾಡಿದ್ದು. ಹಾಗೆ 109ರ ಪ್ರಶ್ನೆಗೆ ನಾವು ನೋಡಿದಾಗ ನೋಡಿ, ಮಹಾಶಿಲ್ಪಿ ಮೌನಿಯಾಗಲು ಕಾರಣ. ಚಿಕ್ಕ ಹುಡುಗ ಅರಸನಿಂದ ಬಿರುದಾವಳಿಯನ್ನು ಸ್ವೀಕರಿಸಿರಬಹುದೆಂದು, ಬಿ ಬುತ್ತಿಯಲ್ಲಿ ವಿಷ ಬೆರೆಸಿದನ್ನು ತಿಂದಿರಬಹುದೆಂದು, ಸಿ ಕೋನಾರ್ಕ ದೇವಾಲಯಕ್ಕೆ ಕಲಶ ಕೂಡಿಸಿದನೆಂದು, ಡಿ ಧರ್ಮಪದನು ನದಿಯಲ್ಲಿ ಮುಳುಗಿ ಸತ್ತಿರಬೇಕೆಂದು ವಿಷುವಿನ ಪರಮಾತ್ಮ ಸ್ನೇಹಿತನು ಹೇಳಿರುವುದರಿಂದ. ಸರಿಯಾದ ಉತ್ತರ ಡಿ. ಹಾಗೆ ಶಿಲ್ಪಿ ಧರ್ಮಪದನ ತಂದೆಯ ಹೆಸರು. ಎ ಮುಕುಂದ, ಬಿ ಮುರಾರಿ, ಸಿ ವಿಷು, ಡಿ ವಿಘ್ನೇಶ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸಿ ವಿಷು. ಹಾಗೆ 111ರ ಪ್ರಶ್ನೆ, ಮನ್ವಂತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಎ ಎಣ್ ಸಂಧಿ, ಬಿ ಗುಣಸಂಧಿ, ಸಿ ಸವರ್ಣ ದೀರ್ಘ ಸಂಧಿ, ಡಿ ವೃದ್ಧಿ ಸಂಧಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಎಣ್ ಸಂಧಿ ಸರಿಯಾದ ಉತ್ತರ. ಹಾಗೆ 112ನೇ ಒಂದು ಪ್ರಶ್ನೆ ನೋಡಿದಾಗ ನಾವಲ್ಲಿ ನೋಡಿ ಯಾವುದಂದ್ರೆ, ಕೆಳಗಿನ ಪದಗಳಲ್ಲಿ ಉತ್ತಮ ಪುರುಷ ಸರ್ವನಾಮ ಯಾವುದು ಅಂತ ಅಲ್ಲಿ ಗುರುತಿಸಬೇಕು. ಅಲ್ಲಿ ಸರಿಯಾದ ಯಾವುದು ನೋಡಿ, ಇಲ್ಲಿ ಆಪ್ಷನ್ ಅವನು, ಬಿ ನೀನು, ಸಿ ತಾನು, ಡಿ ನಾನು. ಸರಿಯಾದ ಉತ್ತರ ಯಾವುದಂದ್ರೆ ತಾನು. ಸರಿಯಾದ ಉತ್ತರ ತಾನು. 113ನೇ ಪ್ರಶ್ನೆಗೆ ಹೋದಾಗ ನೋಡಿ, ಈ ಧ್ವಜದ ಶಕ್ತಿಯ ಮುಂದೆ ನೀವು ಬಲ್ಲಿರಾ? ಈ ವಾಕ್ಯದ ಕೊನೆಯಲ್ಲಿ ಬಳಸಿರುವ ಲೇಖನ ಚಿಹ್ನೆ ಯಾವುದಂತ ನೀವು ಅದನ್ನು ಗುರುತಿಸಬೇಕು. ಎ ಭಾವಸೂಚಕ, ಬಿ ಪ್ರಶ್ನಾರ್ಥಕ, ಸಿ ವಿವರಣಾತ್ಮಕ, ಡಿ ಉದ್ಧರಣ. ಅಲ್ಲಿ ಸರಿಯಾದ ಉತ್ತರ ಬಿ ಪ್ರಶ್ನಾರ್ಥಕ. ಹಾಗೆ ಕೆಳಗಿನ ಪದಗಳಲ್ಲಿ ತತ್ಸಮ ಪದ ಯಾವುದು ಅಂತ ನೀವು ಗುರುತಿಸಬೇಕು. ಎ ಸಗ್ಗ, ಬಿ ಸಿರಿ, ಸಿ ಕಾವ್ಯ, ಡಿ ಕಬ್ಬಿಗ. ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಸಿ ಕಾವ್ಯ. ಹಾಗೆ 115ನೇ ನೋಡಿ, ಮಗುವಿನ ಮುಖ ಚಂದ್ರನ ಮುಖದಂತೆ ಇದೆ. ಈ ವಾಕ್ಯದಲ್ಲಿರುವ ಉಪಮೇಯ ಯಾವುದು ಅಂತ ಅಲ್ಲಿ ನೋಡಿ, ಚಂದ್ರನ ಮುಖ, ಬಿ ಮಗುವಿನ ಮುಖ, ಸಿ ಅಂತೆ, ಡಿ ಯಾವುದು ಇದೆ. ಅಲ್ಲಿ ಸರಿಯಾದ ಒಂದು ಉತ್ತರ ಬಿ ಮಗುವಿನ ಮುಖ. ಹಾಗೆ 116ನೇ ಪ್ರಶ್ನೆ, ಶರೀಫರು ತಮಗಾದ ದುಃಖವನ್ನ ಸಾಧು
ಸತ್ಪುರುಷರ ಸಹವಾಸದಿಂದ ಕಡಿಮೆ ಮಾಡಿಕೊಳ್ಳತೊಡಗಿದರು. ಈ ವಾಕ್ಯದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿರೋ ಪದ ಯಾವುದು ಅಂತ ನೀವು ಗುರುತಿಸಬೇಕು. ಯಾವುದಂದ್ರೆ ದ್ವಿತೀಯ, ನಿಮ್ಗೆ ಗೊತ್ತಲ್ವ ವಿಭಕ್ತಿ ಪ್ರತ್ಯಯಗಳು ದುಃಖವನ್ನು ಅಂತಿರೋ ಅನ್ನುವುದಲ್ಲಿ ದ್ವಿತೀಯದಲ್ಲಿದ್ರಿಂದ ಅದರಿಂದ ಬಿ ಅನ್ನು ನಾವು ಉತ್ತರದಲ್ಲಿ ಅದನ್ನು ಗುರುತಿಸಬೇಕು. ಹಾಗೆ ಕಸ ಕಡ್ಡಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಎ ಕ್ರಿಯಾ ಸಮಾಸ, ಬಿ ದ್ವಂದ್ವ ಸಮಾಸ, ಸಿ ಬಹುವಿ ಸಮಾಸ, ಡಿ ದ್ವಿಗು ಸಮಾಸ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ದ್ವಂದ್ವ ಸಮಾಸ, ಬಿ ಸರಿಯಾದ ಉತ್ತರ. ಹಾಗೆ 118ನೇ ಪ್ರಶ್ನೆಗೆ ಹೋದಾಗ ನಾವು ನೋಡಿ, ಕೆಳದಿಯ ಚೆನ್ನಮ್ಮನ ಮೊಘಲರನ್ನು ಸೋಲಿಸಿದಳು. ಈ ವಾಕ್ಯವು ಇದರಲ್ಲಿ ಸಾಮಾನ್ಯ ವಾಕ್ಯ, ಬಿ ಮಿಶ್ರ ವಾಕ್ಯ, ಸಿ ಸಂಯೋಜಿತ ವಾಕ್ಯ, ಡಿ ಸಮ್ಮಿಶ್ರ ವಾಕ್ಯ. ಸರಿಯಾದ ಉತ್ತರ ಅಂದರೆ ಸಾಮಾನ್ಯ ವಾಕ್ಯ, ಎ ಸರಿಯಾದ ಉತ್ತರವಾಗಿದೆ. ಹಾಗೆ 119ನೇ ಪ್ರಶ್ನೆಗೆ ರೀತಿ ನೀತಿ ಪದವು ಅದು ಅನುಕರಣಕ್ಕೆ ಅಂದರೆ ನೋಡಿ ಯಾವುದು, ಎ ಆಪ್ಷನ್ ಇದೆ ಅನುಕರಣವ್ಯಯ, ಬಿ ದ್ವಿರುಕ್ತಿ, ಸಿ ಜೋಡಿ ನುಡಿ, ಡಿ ನುಡಿಗಟ್ಟು. ನೋಡಿ ರೀತಿ ನೀತಿ ಇದು ಯಾವುದಂತ ಹೇಳಿದ್ರೆ ಜೋಡಿ ನುಡಿ, ಸಿ ಸರಿಯಾದ ಉತ್ತರ. ಹಾಗೆ 120ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ಕಿರಿಯರಿಗೆ ಪತ್ರ ಬರೆಯುವಾಗ ಮುಕ್ತಾಯದ ಗೌರವ ಸಂಬೋಧನೆ ಹೀಗಿರಬೇಕು. ಇಲ್ಲಿ ನೋಡಿ, ಎ ವಂದನೆಗಳು, ಬಿ ಆಶೀರ್ವಾದಗಳು, ಸಿ ಶುಭಾಶಯಗಳು, ಡಿ ನಮಸ್ಕಾರಗಳು. ಇಲ್ಲಿ ಸರಿಯಾದ ಉತ್ತರ ನೀವು ಬಿ ಅಂತ ಆಶೀರ್ವಾದ ಅಂತ ಗುರುತಿಸಬೇಕು. ಇಷ್ಟು 40 ಪ್ರಶ್ನೆಗಳು ಇರುತ್ತೆ. ನೀವು 40 ಪ್ರಶ್ನೆಗಳು ಕರೆಕ್ಟ್ ಆದ 40 ಅಂಕಗಳನ್ನು ಪಡೆಯಬಹುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.